ಡಿಪಾರ್ಟ್ಮೆಂಟ್. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆನೂ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಕಮ್ಯುನಿಕೇಷನ್ ಅಂತ ಅಂದರೆ ಏನು ಅಂತ ಹೇಳಿ ನೋಡಿದ್ವಿ. ಹಾಗೆ ಕಮ್ಯುನಿಕೇಷನಿನ ಪ್ರೋಸೆಸ್ ಏನು ಅಂತ ಹೇಳಿ ನೋಡಿದ್ವಿ. ಅದರಲ್ಲಿ ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ ಸೆಂಡರ್ ಅನ್ನೋರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ, ಹಾಗೆ ರಿಸೀವರ್ ಅನ್ನೋರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಅದ್ರ ಜೊತೆಗೆ ಚಾನಲ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಅದರಲ್ಲಿ ಸೆಂಡರ್ ಯಾರು ಮತ್ತು ರಿಸೀವರ್ ಯಾರು, ಓಕೆ, ಡಿಕೋಡಿಂಗ್ ಅಂದ್ರೇನು, ಎನ್ಕೋಡಿಂಗ್ ಅಂತ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಅಂದರೆ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಕಮ್ಯುನಿಕೇಷನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಅಂದರೆ ಟೋಟಲ್ ಆಗಿ 6 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಇದೆ. ಒಂದು ವರ್ಬಲ್ ಕಮ್ಯುನಿಕೇಷನ್, ಹಾಗೆ ನಾನ್ ವರ್ಬಲ್ ಕಮ್ಯುನಿಕೇಷನ್. ತುಂಬ ಸಿಂಪಲ್. ವರ್ಬಲ್ ಅಂತ ಅಂದರೆ ಏನೂ ಇಲ್ಲ, ವರ್ಬಲಿ ಕಮ್ಯುನಿಕೇಟ್ ಮಾಡೋದು, ಜೊತೆಗೆ ಒಂದು ರಿಟನ್ ಫಾರ್ಮಲ್ಲಿ ಕಮ್ಯುನಿಕೇಟ್ ಮಾಡೋದನ್ನು ನಾವು ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಹಾಗೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತಂದರೆ ಇಟ್ ಈಸ್ ಜಸ್ಟ್ ಆಪೋಸಿಟ್ ಟು ದ ವರ್ಬಲ್ ಕಮ್ಯುನಿಕೇಷನ್. ಓಕೆ, ಸೊ ನೆಕ್ಸ್ಟ್ ಟೈಪ್ ಬಂದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್, ವರ್ಟಿಕಲ್ ಕಮ್ಯುನಿಕೇಷನ್ ಆ್ಯಂಡ್ ಹಾರಿಜಾಂಟಲ್ ಕಮ್ಯುನಿಕೇಷನ್, ಡೌನ್ವರ್ಡ್ ಕಮ್ಯುನಿಕೇಷನ್ ಆ್ಯಂಡ್ ಅಪ್ವರ್ಡ್ ಕಮ್ಯುನಿಕೇಷನ್, ಲ್ಯಾಟ್ರಲ್ ಕಮ್ಯುನಿಕೇಷನ್ ಆ್ಯಂಡ್ ಡಯಾಗ್ನಲ್ ಕಮ್ಯುನಿಕೇಷನ್. ಸೊ ಟೋಟಲಾಗಿ ನಮಗೆ 6 ಟೈಪ್ ಆಫ್ ಕಮ್ಯುನಿಕೇಷನ್ ಇದೆ. ಸೊ ಅದನ್ನು ಒಂದೊಂದಾಗಿ ನೋಡ್ತಾ ಬರೋಣ ಬನ್ನಿ. ಸೊ ಫಸ್ಟ್ ಒನ್ ಬಂದು ಏನಿದೆ ನೋಡಿ, ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನು ಆಗಲೇ ಹೇಳಿದಾಗೆ ವರ್ಬಲ್ ಕಮ್ಯುನಿಕೇಷನ್ ಹ್ಯಾಪನ್ಸ್ ಥ್ರೂ ವರ್ಬಲಿ, ವೋಕಲಿ ಆರ್ ಥ್ರೂ ರೈಟನ್ ವರ್ಡ್ಸ್. ಓರಲ್ಲಾಗಿ ಆದರೂ ನಡೆಯುವಂಥ ಕಮ್ಯುನಿಕೇಷನ್ ಆಗಿರ್ಬೋದು, ಇಲ್ಲ ಅಂತಂದರೆ ಥ್ರೂ ರಿಟನ್ ಫಾರ್ಮಲ್ಲಿ ಕಮ್ಯುನಿಕೇಷನ್ ಆಗೋದನ್ನು ನಾವು ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ ಅಂತ ಬಂದಾಗ ಇಟ್ ಈಸ್ ಜಸ್ಟ್ ಆಪೋಸಿಟ್ ಟು ದ ವರ್ಬಲ್ ಕಮ್ಯುನಿಕೇಷನ್. ಹಿಯರ್ ವರ್ಬಲ್ ಆಗಿ ಮತ್ತು ರೈಟಿಂಗ್ ಆಗಿ ನಾವು ಯಾವುದೇ ರೀತಿಯ ಕಮ್ಯುನಿಕೇಟ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್, ಬೈ ಯೂಸಿಂಗ್ ದ ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್ಸ್ ಆ್ಯಂಡ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ವಿ ಕನ್ವೆ ದ ಇನ್ಫಾರ್ಮೇಷನ್ಸ್ ಟು ದ ಅದರ್ಸ್. ನಾವಿಲ್ಲಿ ಏನು ಮಾಡ್ತೀವಿ, ಬಾಡಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಂಡು ಅಥವಾ ಗೆಸ್ಚರ್ಸ್ನ ಯೂಸ್ ಮಾಡ್ಕೊಂಡು, ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಮೆಸೇಜ್ನ ಕನ್ವೆ ಮಾಡೋದನ್ನು ನಾವು ಇಲ್ಲಿ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾನು ನೋಡಿ ಇಂಪಾರ್ಟೆಂಟ್ ಅಂತ ಹೇಳಿ ಕೋಟ್ ಮಾಡಿದ್ದೀನಿ. ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ ಬೇಸ್ ಮೇಲೆ ನಿಮಗೆ ಒಂದು 2 ಇಂದ 3 ಕ್ವೆಶನ್ಸ್ ಬರುವಂಥ ಸಾಧ್ಯತೆ ಇದೆ. ಓಕೆ, ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ಯಾವ ರೀತಿಯ ಕಮ್ಯುನಿಕೇಷನ್ ಆಗುತ್ತೆ, ಓಕೆ, ಯಾವ ಟೈಪ್ ಆಫ್ ಕಮ್ಯುನಿಕೇಷನ್ಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ಬೋದು. ನಾನ್ ವರ್ಬಲ್ ಕಮ್ಯುನಿಕೇಷನ್. ಓಕೆ, ಸೊ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡಿ ನಾನ್ ವರ್ಬಲ್ ಕಮ್ಯುನಿಕೇಷನ್. ಓಕೆ, ವರ್ಬಲ್ ಕಮ್ಯುನಿಕೇಷನ್ ಅಂತ ಅಂದರೆ ಏನೂ ಇಲ್ಲ, ಓರಲ್ಲಾಗಿ ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು, ಇಲ್ಲ ಅಂತಂದರೆ ಬೈ ರೈಟಿಂಗ್ ಫಾರ್ಮಲ್ಲಿ ಕಮ್ಯುನಿಕೇಟ್ ಮಾಡೋದನ್ನು ನಾವು ಇಲ್ಲಿ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ಬಾಡಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡೋದು, ಹಾಗೆ ಥ್ರೂ ಗೆಸ್ಚರ್ಸ್ ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮೂಲಕ ನಾವು ಇನ್ಫಾರ್ಮೇಷನ್ನ ಶೇರ್ ಮಾಡೋದು, ಇನ್ಫಾರ್ಮೇಷನ್ನ ಕನ್ವೆ ಮಾಡೋದನ್ನು ನಾವು ಇಲ್ಲಿ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಸೆಕೆಂಡ್ ಟೈಪ್ ಆಫ್ ಕಮ್ಯುನಿಕೇಷನ್ ಬಂದು ನೋಡಿ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಸೊ ಫಾರ್ಮಲ್ ಕಮ್ಯುನಿಕೇಷನ್, ಈ ಒಂದು ಕಮ್ಯುನಿಕೇಷನ್ನ ಎಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಂದರೆ ಯೂಶಲಿ ಇನ್ ಆರ್ಗನೈಸೇಷನಲ್ಲಿ ಈ ಫಾರ್ಮಲ್ ಕಮ್ಯುನಿಕೇಷನನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಸುಮಾರಷ್ಟು ರೂಲ್ಸು ಮತ್ತು ರೆಗ್ಯುಲೇಷನ್ಸ್ನ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಹಾಗೆ ಇದೊಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಈ ಒಂದು ಕಮ್ಯುನಿಕೇಷನ್ ನಡೀತಾ ಹೋಗುತ್ತೆ. ಸೊ ಈ ಒಂದು ಕಮ್ಯುನಿಕೇಷನ್ ಯಾರ ನಡುವೆ ನಡೆಯುತ್ತೆ ಅಂದರೆ ಮ್ಯಾನೇಜರ್ಸಿನ ನಡುವೆ ಮತ್ತು ಸಬಾರ್ಡಿನೇಟ್ಸಿನ ನಡುವೆ ಈ ಒಂದು ಫಾರ್ಮಲ್ ಕಮ್ಯುನಿಕೇಷನ್ ಅನ್ನೋದು ನಡೀತಾ ಹೋಗುತ್ತೆ. ಸೊ ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಒಂದಿಷ್ಟು ಟೈಪ್ಸ್ ಇದೆ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ಟೋಟಲ್ ಆಗಿ ಫಾರ್ಮಲ್ ಕಮ್ಯುನಿಕೇಷನಲ್ಲಿ 4 ರೀತಿಯ ಫಾರ್ಮಲ್ ಕಮ್ಯುನಿಕೇಷನ್ ಇದೆ. ಸಿಂಗಲ್ ಚೈನ್ ಕಮ್ಯುನಿಕೇಷನ್, wheel communication, circular communication, and last one inverted V communication. ಓಕೆ, ಸೊ ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಅಂದರೆ ಏನು, ಇದೊಂದು ಅಫಿಷಿಯಲ್ ಚಾನಲ್ ಆಗಿದೆ. ಇಲ್ಲಿ ಜಾಸ್ತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಆರ್ಗನೈಸೇಷನಲ್ಲಿ ಫ್ರೇಮ್ ಮಾಡಿರ್ತಾರೆ. ಅದ್ರ ಜೊತೆಗೆ ಈ ಒಂದು ಫಾರ್ಮಲ್ ಕಮ್ಯುನಿಕೇಷನ್ ಒಂದು ಸಿಸ್ಟಮ್ಯಾಟಿಕ್
ವೇ ಅಲ್ಲಿ ನಡ್ಕೊಳ್ತಾ ಹೋಗುತ್ತೆ. ಈ ಒಂದು ಕಮ್ಯುನಿಕೇಷನ್ ಮ್ಯಾನೇಜರ್ಸ್ ಮತ್ತು ಸಬಾರ್ಡಿನೇಟಿನ ನಡುವೆ ನಡೆಯುವಂಥದ್ದಾಗಿರುತ್ತೆ. ಯೂಶಲಾಗಿ ಇದನ್ನು ನಾವು ಎಲ್ಲಿ ಜಾಸ್ತಿ ಬಳಕೆ ಮಾಡ್ತೀವಿ ಅಂದರೆ ಒಂದು ಆರ್ಗನೈಸೇಷನಲ್ಲಿ ಈ ಒಂದು ಕಮ್ಯುನಿಕೇಷನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ಅಂದರೆ ಫಾರ್ಮಲ್ ಕಮ್ಯುನಿಕೇಷನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಓಕೆನಾ. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಫಸ್ಟ್ ಟೈಪ್ ಆಫ್ ಫಾರ್ಮಲ್ ಕಮ್ಯುನಿಕೇಷನ್ ಬಂದು ಏನಿದೆ, ಸಿಂಗಲ್ ಚೈನ್ ಕಮ್ಯುನಿಕೇಷನ್. ಸೊ ಈ ಒಂದು ಕಮ್ಯುನಿಕೇಷನ್ ಎಲ್ಲಿಂದ ಫ್ಲೋ ಆಗುತ್ತೆ ಅಂದರೆ ಸುಪೀರಿಯರಿಂದ ಸುಬಾರ್ಡಿನೇಟ್ಗೆ ಈ ಒಂದು ಕಮ್ಯುನಿಕೇಷನ್ ಫ್ಲೋ ಆಗುತ್ತೆ. ಸುಪೀರಿಯರ್ ಏನು ಹೇಳ್ತಾರೆ, ಸುಪೀರಿಯರ್ ಏನು ಮೆಸೇಜ್ನ ಫ್ಲೋ ಮಾಡ್ತಾರೆ, ಅದು ಯಾರಿಗೆ ಬಂದು ತಲುಪಬೇಕು, ಸಬಾರ್ಡಿನೇಟಿಗೆ ಬಂದು ರೀಚ್ ಆಗುತ್ತೆ. ಇಲ್ಲಿ ಸುಪೀರಿಯರಿಂದ ಸಬಾರ್ಡಿನೇಟ್ ಇಬ್ಬರಿಗೆ, ಸುಪೀರಿಯರಿಂದ ವಿಷಯ ಎಲ್ಲಿ ಕಮ್ಯುನಿಕೇಟ್ ಆಗುತ್ತೆ, ಸಬಾರ್ಡಿನೇಟಿಗೆ ಇಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಸಿಂಗಲ್ ಚೈನ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ. ಸೆಕೆಂಡ್ ಟೈಪ್ ಆಫ್ ಫಾರ್ಮಲ್ ಕಮ್ಯುನಿಕೇಷನ್ ಬಂದು ವೀಲ್ ಕಮ್ಯುನಿಕೇಷನ್. ಸೊ ಇಲ್ಲಿ ಸುಪೀರಿಯರ್ ಬಂದು ಒಂದು ಚಕ್ರದ ಹಬ್ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ. ಯಾಕೆ ಅಂತಂದರೆ ಸುಪೀರಿಯರ್ ಬಿಕಮ್ ದ ಹೆಡ್ ಆಫ್ ದ ಸಬಾರ್ಡಿನೇಟ್ ಆಗಿರ್ತಾರೆ. ಸಬಾರ್ಡಿನೇಟ್ಸಿನ ಹೆಡ್ ಸುಪೀರಿಯರ್ ಆಗಿ ಇರ್ತಾರೆ ಇಲ್ಲಿ. ಓಕೆ. ಇಲ್ಲಿ ಎಲ್ಲ ಸಬಾರ್ಡಿನೇಟ್ಸು ಯಾರ ಮೂಲಕ ಅವರೊಂದು ಮೆಸೇಜ್ನ ಕನ್ವೆ ಮಾಡ್ತಾರೆ ಹೈಯರ್ ಅಥಾರಿಟೀಸಿಗೆ ಅಂತಂದರೆ ಸುಪೀರಿಯರಿನ ಮೂಲಕ. ಆಲ್ ಸಬಾರ್ಡಿನೇಟ್ಸ್ ಅಂಡರ್ ಹಿಮ್ ಕಮ್ಯುನಿಕೇಟ್ ಓನ್ಲಿ ಥ್ರೂ ಹಿಮ್. ಅವನ ಮೂಲಕ, ಸುಪೀರಿಯರಿನ ಮೂಲಕನೇ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ ಹೈಯರ್ ಅಥಾರಿಟೀಸಿಗೆ. ಓಕೆ. ಸೊ ಸಿಂಗಲ್ ಚೈನ್ ಕಮ್ಯುನಿಕೇಷನ್ ಅಂತ ಅಂದ್ರೇನು, ಸುಪೀರಿಯರ್ ಬಂದು ಸಬಾರ್ಡಿನೇಟಿಗೆ ಮೆಸೇಜ್ನ ಕನ್ವೆ ಮಾಡ್ತಾ ಹೋಗ್ತಾರೆ. ವೀಲ್ ಕಮ್ಯುನಿಕೇಷನಲ್ಲಿ ಸಬಾರ್ಡಿನೇಟ್ಸ್ ಏನಾದರೂ ಒಂದು ಮೆಸೇಜ್ನ ಕನ್ವೆ ಮಾಡಬೇಕು ಹೈಯರ್ ಅಥಾರಿಟಿಗೆ ಅಂತ ಅಂದರೆ ಥ್ರೂ ಸುಪೀರಿಯರಿಂದನೇ ಸಬಾರ್ಡಿನೇಟ್ಸು ಮೆಸೇಜ್ನ ಕನ್ವೆ ಮಾಡಿಸ್ಬೇಕು. ಸೊ ಸುಪೀರಿಯರ್ ವಿಲ್ ಬಿಕಮ್ ಅ ಹೆಡ್ ಆಫ್ ದ ಸಬಾರ್ಡಿನೇಟ್ಸ್. ಓಕೆ. ಸೊ ನೆಕ್ಸ್ಟ್ ಬಂದು ಸರ್ಕ್ಯುಲರ್ ಕಮ್ಯುನಿಕೇಷನ್. ಸೊ ಈ ಒಂದು ಕಮ್ಯುನಿಕೇಷನ್ ಸರ್ಕಲ್ ರೀತಿಯಲ್ಲಿ ಕಮ್ಯುನಿಕೇಟ್ ಆಗ್ತಾ ಹೋಗುತ್ತೆ, ಆದರೆ ಇದೊಂದು ವೆರಿ ಸ್ಲೋ ಪ್ರೋಸೆಸ್. ಓಕೆನಾ. ಸರ್ಕ್ಯುಲರ್ ಕಮ್ಯುನಿಕೇಷನ್ ಬಂದು ಸ್ವಲ್ಪ ಸ್ಲೋ ಪ್ರೋಸೆಸ್. ಈಚ್ ಪರ್ಸನ್ ಕ್ಯಾನ್ ಈಸಿಲಿ ಕಮ್ಯುನಿಕೇಟ್ ವಿತ್ ಹಿಸ್ ಅಡ್ಜಾಯ್ನಿಂಗ್ ಪರ್ಸನ್. ಇಲ್ಲಿ ಪ್ರತಿಯೊಬ್ಬ ಪರ್ಸನ್ನು ಕೂಡ ಪಕ್ಕದಲ್ಲಿ ಇರುವಂತಹ ಅಡ್ಜಾಯ್ನಿಂಗ್ ಪರ್ಸನ್ಸ್ ಯಾರಿರ್ತಾರೆ ಅವ್ರ ಜೊತೆಗೆ ಇಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಫಾರ್ಮಲ್ ಕಮ್ಯುನಿಕೇಷನ್ ಬಂದು ಇನ್ವರ್ಟೆಡ್ ವಿ ಕಮ್ಯುನಿಕೇಷನ್. ಸೊ ಈ ನೆಟ್ವರ್ಕ್ ಪ್ರಕಾರ ಇಲ್ಲಿ ಸಬಾರ್ಡಿನೇಟು ಬರೀ ಅವರ ಸುಪೀರಿಯರಿಗೆ ಮಾತ್ರ ಕಮ್ಯುನಿಕೇಟ್ ಮಾಡೋದಲ್ಲ, ಇಲ್ಲಿ ಆ ಸುಪೀರಿಯರ್ ಯಾರಿರ್ತಾರಲ್ಲ ಅವ್ರ ಜೊತೆನೂ ಇಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಇನ್ವರ್ಟೆಡ್ ವಿ. ಓಕೆನಾ. ಸಬಾರ್ಡಿನೇಟು ಅವರ ಸುಪೀರಿಯರಿಗೆ, ಆ ಒಂದು ಟೀಮಿನ ಸುಪೀರಿಯರಿಗೆ ಮಾತ್ರ ಇಲ್ಲಿ ಕಮ್ಯುನಿಕೇಟ್ ಮಾಡಲ್ಲ, ಆ ಸುಪೀರಿಯರ್ ಯಾರಿರ್ತಾರೆ ಅವ್ರ ಜೊತೆನೂ ಇಲ್ಲಿ ಇನ್ವರ್ಟೆಡ್ ವಿ ಕಮ್ಯುನಿಕೇಷನಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೋದು. ಓಕೆ. ಸೊ ನೆಕ್ಸ್ಟ್ ಟೈಪ್ ಆಫ್ ಕಮ್ಯುನಿಕೇಷನ್ ಬಂದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಸೊ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಇಟ್ ಈಸ್ ಜಸ್ಟ್ ಆಪೋಸಿಟ್ ಟು ದ ಫಾರ್ಮಲ್ ಕಮ್ಯುನಿಕೇಷನ್. ಫಾರ್ಮಲ್ ಕಮ್ಯುನಿಕೇಷನಿನ ಆಪೋಸಿಟ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಬಿಕಾಸ್ ಇಲ್ಲಿ ಫಾರ್ಮಲ್ ಕಮ್ಯುನಿಕೇಷನಲ್ಲಿ ನಾವು ಸುಮಾರಷ್ಟು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ನ ಫಾಲೋ ಅಪ್ ಮಾಡ್ತಾ ಇದ್ವಿ. ಹಾಗೆ ಒಂದು ಸಿಸ್ಟಮ್ಯಾಟಿಕ್ ಮೆಥಡಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಿದ್ವಿ ಆರ್ಗನೈಸೇಷನಲ್ಲಿರುವಂತಹ ಸಬಾರ್ಡಿನೇಟ್ಸ್ ಜೊತೆ ಮತ್ತು ಸುಪೀರಿಯರ್ಸ್ ಜೊತೆ ಅಲ್ವಾ. ಬಟ್ ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಅದು ಯಾವುದೇ ರೀತಿಯ ರೆಗ್ಯುಲೇಷನ್ಸು ರೂಲ್ಸು ಇರೋದಿಲ್ಲ. ಜೊತೆಗೆ ಇನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಒಂದು ನೆಸೆಸಿಟಿ ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಇರೋದಿಲ್ಲ. ಬಟ್ ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಯಾವುದೇ ಒಂದು ಮೆಸೇಜ್ ಆಗಿರ್ಬೋದು, ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ತುಂಬ ಬೇಗನೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಇನ್ನೊಂದು ಪದದಲ್ಲಿ ಅಂತಂದರೆ ಗ್ರೇಪ್ ವೈನ್ ನೆಟ್ವರ್ಕ್ ಅಥವಾ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತಲೂ ಕರಿತೀವಿ. ಓಕೆ. ಇದೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ ಎಲ್ಲಾದರೂ ಒಂದು ಕಡೆ. ಹಾಗೆ ಇನ್ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಅಂದರೆ ಸಿಂಗಲ್ ಸ್ಟ್ರ್ಯಾಂಡ್, ಗಾಸಿಪ್ಸ್, ಪ್ರೊಬ್ಯಾಬಿಲಿಟಿ ಮತ್ತು ಕ್ಲಸ್ಟರ್ ಅಂತ ನೆಕ್ಸ್ಟ್ ಪೇಜಲ್ಲಿದೆ ಅದು. ಸಿಂಗಲ್ ಸ್ಟ್ರ್ಯಾಂಡ್ ಅಂತ ಅಂದರೆ ಏನು, ಕಮ್ಯುನಿಕೇಷನ್ ಮೂವ್ಸ್ ಇನ್ ಅ ಸೀಕ್ವೆನ್ಸ್, ಒಂದು ಆರ್ಡರ್ ಆಗಿ ಕಮ್ಯುನಿಕೇಷನ್ ಮೂವ್ ಆಗ್ತಾ ಹೋಗುತ್ತೆ. ಇನ್ನು ಗಾಸಿಪ್ಸ್ ಅಂತ ಅಂದರೆ ನಿಮಗೆ ಗೊತ್ತಿದೆ, ಇಶ್ಯೂಯಿಂಗ್ ನಾನ್ಸೆನ್ಸ್ ಮೆಸೇಜಸ್, ಏನೋ ಅಂತ ಹೇಳಿರ್ತಾರೆ ಬಟ್ ಇನ್ನೂ ಒಂದು ಸೇರಿಸ್ಕೊಂಡು ಹೇಳೋವಂಥದ್ದು,
ಓಕೆ, ಸುಮ್ಮನೆ ಇಶ್ಯೂಸ್ನ ಕ್ರಿಯೇಟ್ ಮಾಡೋದನ್ನು ನಾವು ಇಲ್ಲಿ ಗಾಸಿಪ್ಸ್ ಅಂತ ಕರಿತೀವಿ. ಪ್ರೊಬ್ಯಾಬಿಲಿಟಿ ಅಂತ ಅಂದರೆ ಇಂಡಿವಿಜುವಲ್ ಕಮ್ಯುನಿಕೇಷನ್ಸ್ ರ್ಯಾಂಡಮ್ಲಿ ವಿತ್ ಒನ್ ಅನದರ್ ರ್ಯಾಂಡಮ್ಲಿ. ಇಲ್ಲಿ ಇಂಡಿವಿಜುವಲ್ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಂದರೆ ರ್ಯಾಂಡಮ್ ಆಗಿ ಎಲ್ಲರ ಹತ್ರನೂ ಕಮ್ಯುನಿಕೇಟ್ ಮಾಡ್ತಾರೆ. ಯಾವುದಾದ್ರೂ ಒಂದು ಮೆಸೇಜ್ ಇತ್ತು ಅಂದರೆ. ಇನ್ನು ಕ್ಲಸ್ಟರ್ ಅಂತ ಬಂದಾಗ ಇಲ್ಲಿ ಇಂಡಿವಿಜುವಲ್ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತಂದರೆ ಯಾರನ್ನ ಅವರು ತುಂಬ ಒಬ್ಬ ಇಂಡಿವಿಜುವಲ್ ಯಾರನ್ನ ತುಂಬ ನಂಬಿರ್ತಾರೆ ಅಂಥವ್ರ ಜೊತೆ ಮಾತ್ರ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ. ಆ್ಯನ್ ಇಂಡಿವಿಜುವಲ್ ಕಮ್ಯುನಿಕೇಟ್ಸ್ ವಿತ್ ಓನ್ಲಿ ದೋಸ್ ಪರ್ಸನ್ ಹೂಮ್ ಹಿ ಟ್ರಸ್ಟ್. ಯಾರನ್ನ ತುಂಬ ನಂಬಿರ್ತಾರೆ ಆ ಒಬ್ಬ ಇಂಡಿವಿಜುವಲ್ ಅಂಥವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಟೈಪ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬಂದು ವರ್ಟಿಕಲ್ ಕಮ್ಯುನಿಕೇಷನ್. ಸೊ ಈ ಒಂದು ವರ್ಟಿಕಲ್ ಕಮ್ಯುನಿಕೇಷನಲ್ಲಿ ಡೌನ್ವರ್ಡ್ ಆ್ಯಂಡ್ ಅಪ್ವರ್ಡ್ ಕಮ್ಯುನಿಕೇಷನ್ ಇನ್ವಾಲ್ವ್ ಆಗಿರುತ್ತೆ. ಇಲ್ಲಿ ಸೀನಿಯರ್ ಮ್ಯಾನೇಜ್ಮೆಂಟ್ ಹಾಗೂ ಸಬಾರ್ಡಿನೇಟ್ಸ್ ನಡುವೆ ನಡೆಯುವಂತಹ ಸಂವಹನನ ನಾವಿಲ್ಲಿ ಏನಂತ ಕರಿತೀವಿ, ವರ್ಟಿಕಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ಫಾರ್ಮಲ್ ಕಮ್ಯುನಿಕೇಷನ್, ನೆಕ್ಸ್ಟ್ ಟೈಪ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬಂದು ಡೌನ್ವರ್ಡ್ ಕಮ್ಯುನಿಕೇಷನ್, ಪಾಸಿಂಗ್ ಆನ್ ಇನ್ಫಾರ್ಮೇಷನ್ಸ್ ಟು ಸಬಾರ್ಡಿನೇಟ್ಸ್. ಸೊ ಇಲ್ಲಿ ಇನ್ಫಾರ್ಮೇಷನ್ನ, ಒಂದು ಮೆಸೇಜ್ನ ಯಾರಿಗೆ ಪಾಸ್ ಮಾಡ್ತಾರೆ, ಸಬಾರ್ಡಿನೇಟ್. ಯಾರಿಂದ ಯಾರಿಗೆ, ಹೈಯರ್ ಮೆಂಬರ್ ಟು ಲೋವರ್ ಮೆಂಬರ್ ಆಫ್ ದ ಆರ್ಗನೈಸೇಷನಿನ ಹೈಯರ್ ಮೆಂಬರ್ ಬಂದು ಸಬಾರ್ಡಿನೇಟ್ಸ್ ಅಂದರೆ ಲೋವರ್ ಮೆಂಬರ್ ಆಫ್ ದ ಆರ್ಗನೈಸೇಷನ್ಗೆ ಇಲ್ಲಿ ಇನ್ಫಾರ್ಮೇಷನ್ ಅಥವಾ ಒಂದು ಮೆಸೇಜ್ನ ಪಾಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ಕಮ್ಯುನಿಕೇಷನ್ ಬಂದರೆ ಇಲ್ಲಿ ಲ್ಯಾಟ್ರಲ್ ಕಮ್ಯುನಿಕೇಷನ್. Communication among persons who do not stand in hierarchical relation to one another. ಸೊ ಇಲ್ಲಿ ಈ ಒಂದು ಕಮ್ಯುನಿಕೇಷನ್, ಲ್ಯಾಟ್ರಲ್ ಕಮ್ಯುನಿಕೇಷನ್ ಅಂತ ಏನಿದೆ, ಸೊ ಇದು ಕಮ್ಯುನಿಕೇಷನ್ ಯಾರ ನಡುವೆ ನಡೆಯುತ್ತೆ ಅಂತಂದರೆ ಯಾವ ಒಬ್ಬ ಪರ್ಸನ್ನಿಗೆ ಸಂಬಂಧನೇ ಇರೋದಿಲ್ಲ ಅಂಥ ಒಬ್ಬ ವ್ಯಕ್ತಿಯ ನಡುವೆ ಈ ಒಂದು ಕಮ್ಯುನಿಕೇಷನ್ ಕೈಗೊಳ್ತಾ ಹೋಗುತ್ತೆ. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಸೊ ಒಂದು ಆರ್ಗನೈಸೇಷನಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹಾಗೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಎರಡೂ ಡಿಪಾರ್ಟ್ಮೆಂಟಲ್ಲಿ ಅವ್ರದ್ದೇ ಆಗಿರುವಂತಹ ವರ್ಕರ್ಸು ಕೂಡ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಮ್ಯಾನೇಜರ್ಸು ಕೂಡ ಇರ್ತಾರೆ. ಓಕೆ, ಸೊ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಒಬ್ಬ ವರ್ಕರ್ ಬಂದುಬಿಟ್ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿರುವಂತಹ ವರ್ಕರ್ ಜೊತೆ ಕಮ್ಯುನಿಕೇಟ್ ಮಾಡೋದು. ಓಕೆ, ಸೊ ಸೇಲ್ಸ್ ಅಬೌಟ್ ಯಾವುದ್ರ ಮೇಲೆ, ಸೇಲ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಕಮ್ಯುನಿಕೇಟ್ ಮಾಡೋದು. ಸೊ ಇದನ್ನು ನಾವು ಏನಂತ ಕರಿತೀವಿ, ಲ್ಯಾಟ್ರಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬಂದು ಡಯಾಗ್ನಲ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಬಿಟ್ವೀನ್ ಮ್ಯಾನೇಜರ್ಸ್ ಆ್ಯಂಡ್ ವರ್ಕರ್ಸ್ ಲೊಕೇಟೆಡ್ ಇನ್ ಡಿಫ್ರೆಂಟ್ ಫಂಕ್ಷನಲ್ ಡಿವಿಷನ್ಸ್. ಸೊ ಇಲ್ಲಿ ಮ್ಯಾನೇಜರ್ಸ್ ಮತ್ತು ವರ್ಕರ್ಸ್ ನಡುವೆ ನಡೆಯುವಂಥ ಸಂವಹನ ಅದು ಎಲ್ಲಿ ಫಂಕ್ಷನಲ್ ಡಿವಿಷನ್ಸ್ ಅಂತ ಏನಿರುತ್ತೆ ಅಲ್ಲಿ ವರ್ಕರ್ಸ್ ಮತ್ತು ಮ್ಯಾನೇಜರ್ಸ್ ನಡುವೆ ನಡೆಯುವಂತಹ ಒಂದು ಕಮ್ಯುನಿಕೇಷನ್ನ ನಾವು ಇಲ್ಲಿ ಡಯಾಗ್ನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬಂದು ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್. ಸೊ ಹಿಯರ್ ದ ವರ್ಡ್ itself says the meaning of this communication, right? So verbal and non-verbal interaction between people from different cultural backgrounds. So verbal ಮತ್ತು non-verbal interaction, ಓಕೆ, ಈ ಎರಡೂ ಇಂಟರ್ಯಾಕ್ಷನ್ನು ಡಿಫ್ರೆಂಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್, ಡಿಫ್ರೆಂಟ್ ಕಲ್ಚರ್ ಆಗಿರೋಂತಹ ಪೀಪಲ್ ಜೊತೆ ನಡೆಯುವಂತಹ ಒಂದು ಇಂಟರ್ಯಾಕ್ಷನ್ನ ನಾವು ಇಲ್ಲಿ ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಲಾಸ್ಟ್ ಟೈಪ್ ಆಫ್ ಕಮ್ಯುನಿಕೇಷನ್, ಇನ್ಫಾರ್ಮಲ್ ಕಮ್ಯುನಿಕೇಷನಿಗೆ ಬಂದರೆ ಗ್ರೂಪ್ ಕಮ್ಯುನಿಕೇಷನ್. ಸೊ ಇಲ್ಲಿ ಗೊತ್ತಿರೋಂತಹ ಕಾನ್ಸೆಪ್ಟ್ ಇದೊಂದು, ಗ್ರೂಪ್ ಮೆಂಬರ್ಸ್ ನಡುವೆ ಮೆಸೇಜ್ನ ಕನ್ವೆ ಮಾಡೋದಾಗಿರ್ಬೋದು, ಇನ್ಫಾರ್ಮೇಷನ್ನ ಶೇರ್ ಮಾಡೋದನ್ನು ನಾವು ಇಲ್ಲಿ ಗ್ರೂಪ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆನಾ. ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಕಡೆ ಬಂದಾಗ ಕಮ್ಯುನಿಕೇಷನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಸೊ ಅಟ್ಲೀಸ್ಟ್ 2 persons ಆರ್ ರಿಕ್ವೈರ್ಡ್. ಒಂದು ಕಮ್ಯುನಿಕೇಟ್ ಮಾಡಬೇಕು, ಅದಾದರೂ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದರೆ ಸೆಂಡರ್ ಇರಬೇಕು, ಹಾಗೆ ರಿಸೀವರ್ ಇರಬೇಕು. ನಾವೇನು ಹೇಳ್ತೀವಿ ಆ ಮೆಸೇಜ್ನ ರಿಸೀವ್ ಮಾಡೋಕ್ಕೆ ಒಬ್ಬ ರಿಸೀವರ್ ಬೇಕು. ಸೊ ಇಟ್ ಇನ್ವಾಲ್ವ್ಸ್ ಅಟ್ಲೀಸ್ಟ್ 2 persons, ಅಟ್ಲೀಸ್ಟ್ ಇಬ್ಬರು ಪರ್ಸನ್ಸ್ ಬೇಕೇ ಬೇಕಾಗಿರುತ್ತೆ. ಓಕೆ, ಇಟ್ ಈಸ್ ಅ 2 way ಪ್ರೋಸೆಸ್, ಇದು 2 way ಪ್ರೋಸೆಸ್ ಆಗಿರುತ್ತೆ. ಸೊ ಕಮ್ಯುನಿಕೇಷನಿನ ಪರ್ಪಸ್ ಏನು ಅಂತಂದರೆ ಒಂದು ಮೆಸೇಜ್ನ ಅಥವಾ ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡೋದನ್ನು ಕಮ್ಯುನಿಕೇಷನಿನ ಒಂದು ಪರ್ಪಸ್ ಆಗಿರುತ್ತೆ. ಸೊ ಕಮ್ಯುನಿಕೇಷನ್ನು ಊರಲ್ಲಾದರೂ ಆಗಿರ್ಬೋದು, ಇಲ್ಲ ಅಂತಂದರೆ
ಥ್ರೂ ರಿಟನ್. ಕಮ್ಯುನಿಕೇಷನ್ ಕ್ಯಾನ್ ಬಿ ಓರಲ್ ಆರ್ ರಿಟನ್. ನಾವು ಯಾವುದಾದ್ರೂ ಒಂದು ಮೆಸೇಜ್ನ ಕನ್ವೆ ಮಾಡಬೇಕು ಅಂತಂದರೆ ಥ್ರೂ ಓರಲಿ ಆದರೂ ಆಗಿರ್ಬೋದು ಅಥವಾ ಒಂದು ಲೆಟರ್ ಫಾರ್ಮಲ್ಲಿ ಬರ್ತಿ ಆದ್ರೂ ಕಳಿಸ್ಬೋದು. ಈಗೆಲ್ಲ ವಾಟ್ಸಪ್ ಬಂದಿದೆ, ಟೆಕ್ಸ್ಟ್ ಕೂಡ ಮಾಡ್ಬೋದು ಅಲ್ವಾ. ಸೊ ರಿಟನ್. ಡೈನಾಮಿಕ್ ಪ್ರೋಸೆಸ್. ಸೊ ಕಮ್ಯುನಿಕೇಷನ್ ಅನ್ನೋದೊಂದು ಡೈನಾಮಿಕ್ ಪ್ರೋಸೆಸ್ ಆಗಿದೆ. ಸೊ ಅದು ಫಾರ್ಮಲ್ ಆದರೂ ಆಗಿರ್ಬೋದು, ಇನ್ಫಾರ್ಮಲ್ ಆದರೂ ಆಗಿರ್ಬೋದು. ಫಾರ್ಮಲ್ ಆಗಿ ಆದರೂ ಮೆಸೇಜ್ನ ಕನ್ವೆ ಮಾಡ್ಬೋದು, ಇಲ್ಲಾಂದರೆ ಇನ್ಫಾರ್ಮಲ್ ಆಗಾದ್ರೂ ಕೂಡ ಒಂದು ಇನ್ಫಾರ್ಮೇಷನ್ನ ನಾವು ಕನ್ವೆ ಮಾಡ್ತಾ ಹೋಗಬೇಕು. ಇದು ಕಮ್ಯುನಿಕೇಷನ್ ಅನ್ನೋದು ಅಪ್ ಟು ಡೌನ್ ಯಾವ ರೀತಿ ಫ್ಲೋ ಆಗುತ್ತೆ ಅಂದರೆ, ಮೇಲೆಯಿಂದ ಕೆಳಗಡೆ ಅಂದರೆ ಸುಪೀರಿಯರಿಂದ ಸಬಾರ್ಡಿನೇಟ್ಸಿಗೂ ಫ್ಲೋ ಆಗುತ್ತೆ, ಕಮ್ಯುನಿಕೇಟ್ ಆಗುತ್ತೆ ಒಂದು ಮೆಸೇಜು. ಹಾಗೆ ಡೌನ್ ಟು ಅಪ್ವರ್ಡ್, ಕೆಳಗಡೆಯಿಂದ ಸಬಾರ್ಡಿನೇಟ್ಸಿಂದ ಸುಪೀರಿಯರ್ಸಿಗೂ ಕೂಡ ಒಂದು ಮೆಸೇಜು ರೀಚ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಸೈಡ್ ವೇಸ್ ಆಲ್ಸೋ, ಪಕ್ಕದಲ್ಲೇನೂ ಕೂಡ ಒಂದು ವಿಷಯ ಶೇರ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದುಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಪ್ರಾಕ್ಟೀಸ್ ಪೇಪರ್ನ ಸಾಲ್ವ್ ಮಾಡೋಣ. ಒಂದು ಅಂತ ಅಂದರೆ ಟೋಟಲ್ ಕಮ್ಯುನಿಕೇಷನ್ ಚಾಪ್ಟರ್ಗೆ ಸಂಬಂಧಪಟ್ಟಿರೋಂಥ ಅಷ್ಟು MCQsನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.